ಸಾಕಾ ಓಕೆ ರೋಲ್ ಸರ್ ಹೇಳಿ ಸರ್ ಸಿನಿಮಾ ಬಗ್ಗೆ ಅದಕ್ಕೆ. ನನ್ನ ಹೆಸರು ಚಿನ್ಮಯರಾಮ್. ಇದು ನನ್ನ 3ನೇ ಚಿತ್ರ. ಆ್ಯಕ್ಚುಲಿ ಫಸ್ಟ್ ರಿಲೀಸ್ ಆಗ್ತಾ ಇರೋದು ಫಸ್ಟ್ ಫಿಲಮ್. ಜೋರಾಗಿ ಹೇಳಿ ಸರ್. ಜೋರಾಗಿ ಹೇಳ್ಬೇಕಾ? ಹಾಂ ಹೇಳಿ ಜೋರಾಗಿ ಹೇಳಿ. ಎಲ್ಲ ಕೇಳಿಸಲ್ರಿ. ನನ್ನ ಹೆಸರು ಚಿನ್ಮಯರಾಮ್ ಅಂತ. ಇದು ನನ್ನ 3ನೇ ಫಿಲಮು. ಬಟ್ ಫಸ್ಟ್ ರಿಲೀಸ್ ಆಗ್ತಾ ಇರೋದು ಫಸ್ಟ್ ಮೂವಿ. ಬಂಡೆ ಸಾಹೇಬ್ ಸ್ಕ್ರಿಪ್ಟು ಫಸ್ಟ್ ನನಗೆ ವೀರಣ್ಣ ಸರ್ ಕರೆದು ಸ್ಕ್ರಿಪ್ಟ್ ಕೊಟ್ಟಾಗ ಆ್ಯಕ್ಚುಲಿ ಬಂಡೆ ಸಾಹೇಬರ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಅದು ಸ್ಕ್ರಿಪ್ಟ್ ಓದಿದಾಗ ಇಲ್ಲ ಇದು ನನಗೆ ಒಂದು ಒಳ್ಳೆಯ ಚಾನ್ಸ್ ಸಿಕ್ಕಿದೆ, ಇದನ್ನು ನಾನು ಹೇಗಾದರೂ ಪ್ರೂವ್ ಮಾಡ್ಕೊಬೇಕು ಅಂತೇಳಿ ಆಯಿತು ಸರ್ ನಾನು ಈ ಮೂವಿ ಮಾಡ್ತೀನಿ ಅಂತಂದಾಗ ಕೆಲವೊಂದು ಯಾವ ಥರ ಪೊಲೀಸ್ ಆಫೀಸರ್ಸ್ ಅಂದರೆ ತುಂಬ ಫಿಲಮ್ ನೋಡಿದ್ವಿ. ಕೆಂಪೇಗೌಡ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ತುಂಬ ಫಿಲಮ್ಸ್ ನೋಡಿದ್ವಿ. ಅದೇ ಥರದ್ದು ಇದು ಒಂದು ಫಿಲಮ್ ಆಗಬೇಕು ಅಂತೇಳಿ ತುಂಬ ನಾವು ರಿಹರ್ಸಲ್ಸ್ ಮಾಡಿ ಆಮೇಲೆ ಸ್ಕ್ರಿಪ್ಟಲ್ಲಾಗಲಿ ಇನ್ನೊಂದಾಗಲಿ ಆರ್ಟಿಸ್ಟ್ಗಳಾಗಲಿ ಫಸ್ಟ್ ಟೈಮ್ ನನಗೆ ಹೀರೋಯಿನ್ ಪ್ರೊಫೈಲ್ ಬಂದಾಗ ನಾನು ಆ್ಯಕ್ಚುಲಿ ಭಯ ಬಿದ್ದೋಗ್ಬಿಟ್ಟಿದ್ದೆ. ಅಷ್ಟು ಒಂದು ಪ್ರೊಫೈಲ್ ಕೊಟ್ಟಿದ್ರು ನನಗೆ. 73, 74 ಹುಡುಗಿರನ್ನ ಪ್ರೊಫೈಲ್ ನೋಡಿ ಆಲ್ರೆಡಿ ಮೈಂಡ್ ಕೆಟ್ಟೋಗ್ಬಿಟ್ಟಿತ್ತು. ಇದೇನಪ್ಪ ಹಿಂಗೆ ಈ ಥರ ಫುಲ್ ಅವ್ರು ಆಲ್ರೆಡಿ ಒಂದು ಶೂಟ್ ಮುಗಿಸ್ಕೊಂಬಂದು ಫುಲ್ ಡಾರ್ಕ್ ಆಗೋಗ್ಬಿಟ್ಟಿದ್ರು. ಆಮೇಲೆ ಇಲ್ಲಮ್ಮ ಟ್ಯಾನ್ ಆಗೋಗ್ಬಿಟ್ಟು ಇಲ್ಲ ಬಂದು ಆಮೇಲೆ ನೋಡಿದಾಗ ಇಲ್ಲ ಸೆಲೆಕ್ಷನ್ ಮಾಡಿ ಚೆನ್ನಾಗಿದೆ ಅಂತೇಳಿ ಆಮೇಲೆ ಸಂತೋಷ್ ರಾಮ್ ಅಂತ ಬಂಡೆ ಸಾಹೇಬ್ ಅವ್ರ ಕ್ಯಾರೆಕ್ಟರ್ ಮಾಡಿದ್ದಾರೆ. ಕಾಲಾಪತ್ತರ್ ಅಂತ ವೀರಣ್ಣ ಕೊಳ್ಳಿ ಅವರೇ ಈ ಮೂವಿಗೆ ಸ್ಕ್ರಿಪ್ಟು ಅವರೇ ಮಾಡಿರೋದು, ಡೈಲಾಗ್ ಕೂಡ ಅವರೇ, ಸ್ಕ್ರೀನ್ ಪ್ಲೇ ಕೂಡ ಅವರೇ, ನನ್ನ ಬರೀ ಡೈರೆಕ್ಷನ್ ಅಷ್ಟೇ. ಆಮೇಲೆ ಬೋಪಣ್ಣ ದೊಡ್ಡಮನಿಯವರು ಈ ಹೇಳಬೇಕು ಅಂದರೆ ತುಂಬ ಸಪೋರ್ಟೆಡ್ ಪರ್ಸನ್. ಫಸ್ಟ್ ಆಫ್ ಆಲ್ ಅವರು ಈಗ ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಅವರು ಹೆಲ್ತ್ ಪ್ರಾಬ್ಲಮ್ ಇದ್ದರೂ ಕೂಡ ಇಲ್ಲ ನಾನು ಬರ್ತೀನಿ ನೀನು ಬಾರಪ್ಪ ಮಾಡೋಣ ಅಂತೇಳಿ ಪ್ರತಿಯೊಂದು ಕೆಲಸಕ್ಕೂ ಪೋಸ್ಟ್ ಪ್ರೊಡಕ್ಷನ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲದಕ್ಕೂ ಜೊತೆಗೆ ನಿಂತ್ಕೊಂಡು ಎಲ್ಲದಕ್ಕೂ ಓಡಾಡಿ ಹಾಗೆ ವೀರಣ್ಣ ಸರ್ ಕೂಡ ಪ್ರತಿಯೊಂದು ಕೆಲಸದಲ್ಲೂ ಎಲ್ಲರೂ ನಿಂತ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಇದೇ ತಿಂಗಳು 16ನೇ ತಾರೀಕು ಮೂವಿ ರಿಲೀಸ್ ಆಗ್ತಾಯಿದೆ ಎಂಟೈರ್ ಕರ್ನಾಟಕ. ದಯವಿಟ್ಟು ಎಲ್ಲರೂ ಬಂದು ಫಿಲಮ್ನಲ್ಲಿ ಥಿಯೇಟ್ರಲ್ಲೇ ನೋಡಿ. ನೀವು ಬಂದು ಎಷ್ಟು ಫಿಲಮ್ ನೋಡಿ ನಮ್ಮನ್ನ ಗೆಲ್ಲಿಸ್ತೀರೋ ಅದೇ ಥರ ಒಳ್ಳೊಳ್ಳೆ ಫಿಲಮ್ಗಳನ್ನ ನಾವು ನಮಗೂ ತರೋಕ್ಕೆ ಒಂದು ಧೈರ್ಯ ಆಗುತ್ತೆ. ಹಾಗೆ ಪ್ರೊಡ್ಯೂಸರು ಕೂಡ ಒಬ್ಬ ಪ್ರೊಡ್ಯೂಸರ್ ಬದುಕಿದ್ರೆ ಇಂಡಸ್ಟ್ರಿ ಬದುಕುತ್ತೆ, ಒಬ್ಬ ಇಂಡಸ್ಟ್ರಿ ಬದುಕಿದ್ರೆ ಅದರಲ್ಲಿರೋರು ಎಲ್ಲರೂ ಬದುಕ್ತಾರೆ. ಗುಲ್ಬರ್ಗ ಜನತೆಗೆ ನಾನು ಹೇಳೋದೇನೆಂದರೆ ಮಲ್ಲಿಕಾರ್ಜುನ್ ಬಂಡೆ ಹೇಗಿದ್ದರು ಅನ್ನೋದು ಎಲ್ಲರೂ ನೋಡಿರಲ್ಲ, ಕೆಲ ಜನಗಳು ಮಾತ್ರ ನೋಡಿರ್ತಾರೆ. ಅದನ್ನು ನಾನು ಮೂವಿ ಮುಖಾಂತರ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿ. ಸರ್ ಎಷ್ಟು ಸಾಂಗ್ ಇದೆ ಚಿತ್ರದಲ್ಲಿ? ಸರ್ 4 ಸಾಂಗ್ ಇದೆ, 4 ಫೈಟ್ ಇದೆ. ಗುಲ್ಬರ್ಗದಲ್ಲಿ 28 ಡೇಸ್ ಶೂಟ್ ಮಾಡಿದ್ದೀವಿ, ಶಿವಮೊಗ್ಗದಲ್ಲಿ 3 ಡೇಸ್ ಶೂಟ್ ಮಾಡಿದ್ದೀವಿ, ಅರೌಂಡ್ ಬೆಂಗಳೂರಲ್ಲಿ ಒಂದು 78 ಡೇಸ್ ಶೂಟ್ ಮಾಡಿದ್ದೀವಿ. ಬಿರಾದರ್ ಸರ್ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಒಳ್ಳೆ ಪಾತ್ರದಲ್ಲಿ. ಒಳ್ಳೆ ಕ್ರೂ ಇದೆ ಸರ್. ಬಜೆಟ್ ಎಷ್ಟು? ಸರ್ ಬಜೆಟ್ ಪ್ರೊಡ್ಯೂಸರ್ ಹೇಳ್ಬೇಕು ಸರ್, ನಾನು ಹೇಳೋಕ್ಕಿಲ್ಲ ಸಾರಿ, ಯಾಕಂದರೆ ಅದು ನನ್ನ ಕೈಯಲ್ಲಿಲ್ಲ. ಏನೇನು ಚಾಲೆಂಜಸ್ ಬಂತು ರೀ ಸರ್ ಈ ಫಿಲ್ಮ್ ಮಾಡಬೇಕು? ಚಾಲೆಂಜ್ ಅಂದರೆ ಪ್ರೊಡಕ್ಷನ್ ಆಗಲಿ ಲೊಕೇಶನ್ ಆಗಲಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಮಗೆ ಆ್ಯಕ್ಚುಲಿ ಅವ್ರು ಒರಿಜಿನಲ್ ಸ್ಟೇಷನ್ನೇ ನಮಗೆ ಶೂಟಿಂಗ್ಗೋಸ್ಕರ ಪರ್ಮಿಷನ್ ಕೊಟ್ಟಿದ್ದು. ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಇಲ್ಲ ನಾವು ಬೆಂಗಳೂರಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ವಿ. ಯಾಕಂದರೆ ಅವ್ರ ಟೈಮ್ಗೆ ನಮ್ಮ ಟೈಮ್ಗೆ ಸೆಟ್ ಆಗೋಲ್ಲ. ಆಮೇಲೆ ನಮಸ್ತೆ, ನಾನು ನಿಮ್ಮ ಅಲಿಶಾ. ಸೊ ನಂದು ಇದು ಅರೌಂಡ್ 220 ಮೂವೀಸ್ ಆಗಿದೆ. ಸೊ ಈ ಮೂವಿ ಮಾಡುವಾಗ ಮೇ ಬಿ ಇಟ್ ವಾಸ್ ಅರೌಂಡ್ 200 ಮೂವೀಸ್. ಸೊ ಐ ಆಮ್ ಸೋ ಹ್ಯಾಪಿ. ಇದರದ್ದು ಮೇನ್ ಇಂಪಾರ್ಟೆಂಟ್ ದ ಪಿಲ್ಲರ್ ಆಫ್ ದಿಸ್ ಮೂವಿ ಅಕಾರ್ಡಿಂಗ್ ಟು ಮೀ ಈಸ್ ಮೈ ಪ್ರೊಡ್ಯೂಸರ್. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇದರಲ್ಲಿ ಕಾಮನ್ ಆಗಿ ಎಲ್ಲ ಟೆಕ್ನಿಷಿಯನ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್, ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ದಟ್ ಈಸ್ ಅ ವೆರಿ ಬಿಗ್ ಥಿಂಗ್ ರಿಯಲಿ ಮೂವಿ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ನನ್ನದು ಸಾಂಗ್ ನಾನು ಇದರಲ್ಲಿ ಒಂದು ಲೀಡ್ ಸಾಂಗ್ ಮಾಡ್ತಾಯಿದ್ದೀನಿ, ಐಟಮ್ ಸಾಂಗ್. ಸೊ ಅದರಲ್ಲಿ ಕೊರಿಯೋಗ್ರಾಫರ್ ಮತ್ತು ನನ್ನ ಡ್ಯಾನ್ಸರ್ಸನ್ನು, ಟೆಕ್ನಿಷಿಯನ್ ಟೀಮನ್ನು ಆ್ಯಂಡ್ ಆಲ್ ಮೈ ಚಾನಲ್ ಪೀಪಲ್ ಮತ್ತು ಎಲ್ಲರಿಗೆ ಪ್ಲೀಸ್ ಈಗ ತನಕ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಈ ಮೂವಿಯನ್ನು ಒಂದು ಪ್ಲೀಸ್ ಸಪೋರ್ಟ್ ಮಾಡಿ. ಎಷ್ಟು ಸಾಂಗ್ ಇದೆ ಮೇಡಮ್ ನಿಮ್ಮದು? ಒಂದೇನಾ? ನಂದು ಒಂದೇ ಸಾಂಗ್ ಇರೋದು ಈ ಮೂವಿಯಲ್ಲಿ. ಥ್ಯಾಂಕ್ ಯು. ಇಟ್ ಈಸ್ ಯು ಕ್ಯಾನ್ ಟೆಲ್ एक फ्यूजन टाइप ऑफ सॉन्ग है. सो थोड़ा डिफरेंट मूवमेंट्स है and it will be and very much you can tell much more into a new generation trend. Kind of fake off. ಅವ್ರಿಗೆ ಕೊಟ್ಟಿರ್ಬೇಕು. ಇನ್ನೊಂದಿದೆ ಅಷ್ಟು ಇನ್ನೊಂದಿದೆ ಸರ್ ನೀವು ಇಂಟರ್ವ್ಯೂ ನೀವು ಒಬ್ಬರು ಸಪ್ರೇಟ್
ನೀವೇ ಇಟ್ಕೊಳ್ಳಿ ಸರ್ ನಾ ಇಟ್ಕೊಳ್ಳಿ ಹಾಂ ಅವ್ನು ಹಿಡ್ಕೊಳ್ಳಿ ಡನ್